ಹಲೋ ಪ್ರಿಯಾ ಅವರೇ. ಹಾಯ್. ರಾಧಿಕಾ ಅವರೇ, ಹೇಗಿದ್ದೀರಾ? ಈ 16 ದಿನದ ಶಾಸ್ತ್ರದ ಸಂದರ್ಭದಲ್ಲಿ ಕರಿಮಣಿ ಹಾಕ್ಸ್ಕೊತಿರೋ ನಿಮಗೆ ನನ್ನ ಶುಭಾಶಯಗಳು ರಾಧಿಕಾ ಅವರೇ. ಥ್ಯಾಂಕ್ ಯು. ಅತ್ತೆ, ಪೂಜೆ ಏರ್ಪಾಟೆಲ್ಲ ನೋಡ್ತೀನಿ, ನೀವ್ ಮಾತಾಡ್ತಾ ಇರಿ. ಸರಿನಮ್ಮ. ಇವನನ್ನ ನೋಡಿದ ಕೂಡ್ಲೆ ರಾಧಿಕಾ ಮುಖದಲ್ಲಿ ಏನೋ ಬದಲಾವಣೆ ಆದಂಗ ಅನ್ನಿಸ್ತು. ಇವನ ನಡವಳಿಕೆನೂ ಯಾಕೋ ವಿಚಿತ್ರವಾಗಿದೆ. ಇಲ್ಲಿ ಏನೋ ನಡೀತಾ ಇದೆ. ಅದು ಏನು ಅಂತ ಆದಷ್ಟು ಬೇಗ ತಿಳ್ಕೋಬೇಕು. ಕಂದ ಕೈಲಾಶ್, ಆಫೀಸ್ಗೆ ಹೋಗಿ ಬಂದಿದ್ಯಲ್ಲ, ಬೇಗ ಹೋಗಿ ಫ್ರೆಶ್ ಅಪ್ ಆಗ್ ಬಾ. ಆಯ್ತಮ್ಮ. ಜೆಂಟಲ್ಮ್ಯಾನ್, ನೀವು ಕೂತ್ಕೊಳ್ಳಿ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಅಮರ್, ನೀನ್ ಕೂತ್ಕೋ. ಅಮ್ಮ ಪ್ರಿಯಾ, ಪೂಜೆ ವ್ಯವಸ್ಥೆ ನೋಡ್ಬೇಕು, ನಡಿ. ಇಲ್ಲಿಗೆ ಯಾಕೆ ಬಂದೆ? ಶ್ರೀ 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 ಕೈಲಾಶ್ ವರ್ಮಾ ಅವರು ಅವರ ಟೆಂಪ್ರರಿ ವೈಫ್ ರಾಧಿಕಾ ಅವರ 16ನೇ ದಿನದ ಶಾಸ್ತ್ರಕ್ಕೆ ಬಾ ಅಂತ ಆಹ್ವಾನ ಕೊಟ್ಟಿದ್ದಕ್ಕೆ ಬಂದೆ. ಟೆಂಪರರಿ ಪರ್ಮನೆಂಟ್ ಅಂತ ಹೇಳೋಕೆ ಹೆಂಡತಿ ಸ್ಥಾನ ಒಂದು ಉದ್ಯೋಗ ಅಲ್ಲ, ಜೀವನ ಪರ್ಯಂತ ಇರೋ ಬಂಧ, ದೇವ್ರೇ ನಿಶ್ಚಯಿಸಿರೋ ಸಂಬಂಧ. ಅದೇ ದೇವ್ರು ಪ್ರೀತಿ ಹೆಸರಲ್ಲಿ ನಮ್ಮಿಬ್ರು ಒಂದು ಮಾಡಿದ್ದ ಅಲ್ವಾ? ನಮ್ ಪ್ರೀತಿನೂ ಗ್ರೇಟೇ ಅಲ್ವಾ? ನೀನ್ ಎಷ್ಟು ಸಲ ಕೇಳಿದ್ರು, ಯಾವ ರೀತಿ ಕೇಳಿದ್ರು, ನಂದು ಒಂದೇ ಉತ್ತರ, ಅದು ಮುಗ್ದೋಗಿರೋ ಕಥೆ. ಈಗ ಇದೇ ನನ್ ಜೀವನ. ನಾನು ಅದನ್ನೇ ಹೇಳ್ತಿರೋದು ರಾಧಿಕಾ. ನೀನ್ ಎಷ್ಟು ಸಲ ಹೇಳಿದ್ರು ನಂದು ಒಂದೇ ಮಾತು, ನೀನೇ ನನ್ ಜೀವನ. ನಿನ್ನ ನಾನ್ ಪಡ್ಕೊಳ್ಳೋವರೆಗೂ ನನ್ ಪ್ರಯತ್ನ ನಿಲ್ಲಲ್ಲ. ನಿನ್ ತಲೆ ಪೂರ್ತಿ ಕೆಟ್ಟಿದೆ. ನಿನ್ ಯೋಚನೆಗಳು ತಪ್ಪು ದಾರಿ ಹಿಡ್ದಿವೆ. ವಾಸ್ತವಕ್ಕೆ ಒಂದ್ಸಲ ಬಂದ್ ನೋಡು ಅಮರ್. ನೀನ್ ಮಾಡ್ತಿರೋ ಪ್ರಯತ್ನಗಳು ನನಗ್ ಮಾತ್ರ ಅಲ್ಲದೆ 2 ಕುಟುಂಬಗಳಿಗೆ ತೊಂದರೆ ಕೊಡುತ್ತೆ. ಪ್ಲೀಸ್, ಇದನ್ನ ಇಲ್ಲಿಗೆ ಬಿಟ್ಬಿಡು. ನಾನು ವಾಸ್ತವದಲ್ಲೇ ಇದ್ದೀನಿ. ನೀನೇ ಭ್ರಮೆಗ್ ಬಿದ್ದು ನಿಜಾನ ಅರ್ಥ ಮಾಡ್ಕೋತಿಲ್ಲ. ರಾಧಿಕಾ, ನೀನು ನನ್ ಜೊತೆ ಮಾತ್ರನೇ ಸಂತೋಷವಾಗಿರೋಕ್ ಸಾಧ್ಯ. ಅಮರ್, ಪ್ಲೀಸ್, ಈ ತರ ನನ್ ಮೇಲೆ ಆಸೆ ಬೆಳೆಸ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೋಬೇಡ. ನನ್ ಕಂಡ ಕರ್ದಿದ್ದಕ್ಕಲ್ಲ, ನೀನೇನೋ ಸಂಚ್ ಮಾಡಕ್ಕೋಸ್ಕರನೇ ಬಂದಿದ್ಯಾ ಅಂತ ಗೊತ್ತು. ಆದ್ರೆ ಅದ್ಯಾವ್ದು ನಡೆಯಲ್ಲ. ಈಗ್ಲೇ ಇಲ್ಲಿಂದ ಹೊರಟ್ಬಿಡು. ಎಸ್, ಪರ್ಫೆಕ್ಟ್ ಆಗಿ ಗೆಸ್ ಮಾಡ್ದೆ ರಾಧಿಕಾ. ಅಕ್ಕ, ಈ ಹೂನ ಎಲ್ಲಿಡ್ಬೇಕು? ಅದನ್ನ ಅಲ್ಲಿಡು.
ನಾನು ಪ್ಲಾನ್ ಪ್ರಕಾರನೇ ಬಂದಿದ್ದೀನಿ, ಸಕ್ಸಸ್ ಮಾಡ್ಕೊಂಡೇ ಹೋಗ್ತೀನಿ. ಇವರಿಬ್ರೇ ಯಾಕೆ ಸಪರೇಟ್ ಆಗಿ ಮಾತಾಡ್ಕೊಳ್ತಾ ಇದಾರಲ್ಲ? ಇವರಿಬ್ರಿಗೂ ಮೊದ್ಲೇ ಪರಿಚಯ ಇದೆಯಾ? ಅದಕ್ಕೆ ಇರ್ಬೇಕು. ಇವರಿಬ್ರು ನಡವಳಿಕೆನೂ ವಿಚಿತ್ರವಾಗಿದೆ. ನಾನು ಗೋಲ್ಡ್ ಶಾಪ್ ಅಲ್ಲಿ ಮಾಂಗಲ್ಯ ಸೂತ್ರ, ಕರಿಮಣಿ ಸರ ತಗೊಂಡಿರೋದೇ ನಿನ್ಗೋಸ್ಕರ. ನೀನ್ ಕರಿಮಣಿ ಹಾಕಿಸ್ಕೊಳ್ಳೋ ಶುಭ ಮುಹೂರ್ತದಲ್ಲಿ, ಅದಕ್ಕಿಂತ ಮುಂಚೆನೆ ಪಂಚಭೂತಗಳ ಸಾಕ್ಷಿಯಾಗಿ ನಿನ್ ಕೊರಳಿಗೆ ನಾನು ಮಾಂಗಲ್ಯ ಸೂತ್ರ ಹಾಕ್ತೀನಿ. ನಿಂಗೇನಾದ್ರೂ ಹುಚ್ಚ? ಮದ್ವೆ ಆಗಿರೋರ್ ಕೊರಳಿಗೆ ಇನ್ನೊಂದ್ ಮಾಂಗಲ್ಯ ಸೂತ್ರ ಹೇಗ್ ಕಟ್ತೀಯಾ? ನಡೆಯೋದು ಅದೇ ಕನ್ಫರ್ಮ್. ಇವರಿಬ್ರು ಮಧ್ಯ ಏನೋ ನಡೀತಾ ಇದೆ. ಅದು ಏನು ಅಂತ ತಿಳ್ಕೊಂಡು ಇವರಿಬ್ರು ಪುರಾಣ ಬಯಲ್ ಮಾಡ್ಬೇಕು. ಅಕ್ಕ, ಕರಿಮಣಿ ತಂದಿದ್ಯಾ? ಎಲ್ಲಿಟ್ಟಿದ್ಯೋ ಹೇಳಕ್ಕ. ಅಲ್ಲೇ ರೂಮಲ್ಲಿ ಇಟ್ಟಿದ್ದೀನಿ. ಹಾ, ನಾನ್ ತಗೋತೀನಿ. ಇಷ್ಟು ದಿನ ನನ್ ಮಗಳು ಅಂದ್ಕೊಂಡಿದ್ನ ಸಾಧಿಸ್ತಾಳೆನ್ನೋ ನಂಬಿಕೆಯಿಂದ ಎಲ್ಲ ಅವಳಿಗೆ ಬಿಟ್ಬಿಟ್ಟು ನಾನ್ ಸೈಲೆಂಟ್ ಆಗಿದ್ದೆ. ಆದ್ರೆ ಈಗ ಎಚ್ಚೆತ್ಕೊಳ್ದೆ ಹೋದ್ರೆ ರಾಧಿಕಾ ನಮ್ಮ ಮನೆಯಿಂದ ಆಚೆ ಹಾಕ್ಸೋದಕ್ಕೂ ನನ್ ಮಗಳು ಮದ್ವೆನ ಕೈಲಾಶ್ ಜೊತೆ ಮಾಡ್ಸೋಕಾಗಲ್ಲ. ಅಷ್ಟಕ್ಕೂ ಇವತ್ತು 16 ದಿನದ ಶಾಸ್ತ್ರ ಹೇಗ್ ನಡೆಯುತ್ತೋ ನಾನು ನೋಡ್ತೀನಿ. ಏನಮ್ಮ ತುಂಬಾ ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ಯಾ? ಯಾವ್ದ್ರ ಬಗ್ಗೆ? ಈ ಫಂಕ್ಷನ್ ಹಾಳ್ ಮಾಡಿ ಅದ್ರ ಹೊಣೆನ ರಾಧಿಕಾ ತಲೆ ಕಟ್ಟೋದ್ ಹೇಗಂತ ಯೋಚಿಸ್ತಿದ್ದೀನಿ. ನಾನು ಈ ತರದ ಪ್ಲಾನ್ಗಳನ್ನ ಮಾಡಕ್ ಹೋಗಿನೇ ಫೇಲ್ ಆಗಿದ್ದು. ಮೊದ್ಲೇ ಆ ಪ್ರಿಯಾ ಕಣ್ಣು ನಮ್ಮಿಬ್ರ ಮೇಲಿದೆ. ಎಡವಟ್ಟಾದ್ರೆ ಅತ್ತೆ ನಮ್ಮ ಕೈಕಾಲ್ ಮುರಿತಾರೆ. ಆ ಪ್ರಿಯಾಗ್ ಎಷ್ಟು ಧೈರ್ಯ ಇರ್ಬೇಕು, ನಮಗ್ ವಾರ್ನಿಂಗ್ ಕೊಡ್ತಾಳೆ. ಇಲ್ ನೋಡ್ ಮಲ್ಲೇಶ್ವರಿ, ನಾನ್ ಹೇಳ್ದ ಹಾಗ್ ಮಾಡು. ಹೇಳಮ್ಮ. ಸೂಪರ್ ಅಮ್ಮ. ಆದ್ರೆ ಹುಷಾರು, ಯಾರ್ಗುನು ಅನುಮಾನ ಬರಬಾರ್ದು. ಸರಿ ಅಮ್ಮ. ಜೆಂಟಲ್ಮ್ಯಾನ್, ಬೋರ್ ಆಗ್ತಿದ್ಯಾ? ಪ್ರೀತಿ ವಿಶ್ವಾಸದಿಂದ ಕರೆದಾಗ, ಅದರಲ್ಲೂ ಇಷ್ಟ ಆಗಿರೋರ್ ಜೊತೆಲಿ ಇದೀವನ್ನೋ ಫೀಲಿಂಗ್ ಮನಸ್ಸಿನ ತುಂಬಾ ಇರುವಾಗ ಖಂಡಿತ ಬೋರ್ ಆಗಲ್ಲ. ಎಕ್ಸಾಕ್ಟ್ಲಿ, ಯು ಆರ್ ರೈಟ್. ಬಾ, ಒಳಗೆ ಹೋಗೋಣ. ಪ್ರಿಯಾ, ಅಮ್ಮ. ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಮ್ಮ. ಅಕ್ಕ ಎಲ್ಲಿ? ಅಕ್ಕ, ಅಮ್ಮ ಬಂದಿದ್ದಾರೆ.
ಅಮ್ಮ. ರಾಧಿಕಾ ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಮ್ಮ, ನೀನ್ ಹೇಗಿದ್ಯಾ? ಚೆನ್ನಾಗಿದ್ದೀನಮ್ಮ. ಅತ್ತೆಯವರು ಬಂದ್ರು ನೋಡಿ. ಚೆನ್ನಾಗಿದ್ದೀರಾ ಅದ್ಕೆ? ಚೆನ್ನಾಗಿದ್ದೀನಿ ಅದ್ಕೆ. ಅಣ್ಣನೂ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಏನ್ ಮಾಡೋದು, ಕೆಲ್ಸನೂ ಮುಖ್ಯನೇ ಅಲ್ವಾ? ರಜಕ್ಕೋಸ್ಕರ ತುಂಬಾ ಪ್ರಯತ್ನ ಪಟ್ರು, ಆದ್ರೆ ಸಿಗ್ಲಿಲ್ಲ. ಅವ್ರ ಬ್ಯಾಂಕ್ನಲ್ಲಿ ಇದ್ರೂ ಅವ್ರ ಮನ್ಸೆಲ್ಲ ಇಲ್ಲೇ ಇರುತ್ತೆ. ನಮಸ್ಕಾರ ಸುಜಾತ ಅವರೇ. ಅಮರ್, ನೀನೇನಿಲ್ಲಿ? ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಅಕಸ್ಮಾತ್ ಆಗಿ ನನ್ ಡ್ರಾಪ್ ಮಾಡಕ್ಕೆ ಅಂತ ಮನೆವರೆಗೂ ಬಂದ. ಫಂಕ್ಷನ್ ಇದೆಯಲ್ವಾ ಅಂತ ನಾನೇ ಇರಕ್ ಹೇಳ್ದೆ. ಈ ಸದಾವಕಾಶನ ನಂಗೂ ಕಳ್ಕೋಬೇಕನ್ಸ್ಲಿಲ್ಲ. ನನ್ ಮನ್ಸಲ್ಲಿರೋ ಆಸೆನ ನೆರವೇರ್ಸೋಣ ಅಂತ ಇಲ್ಲೇ ಉಳ್ಕೊಂಡೆ. ಮನ್ಸಲ್ಲಿರೋ ಆಸೆ ಯಾವ್ದಪ್ಪ? ಇವ್ರ ಮದ್ವೆಗ್ ನನ್ ಬರಕ್ಕಾಗ್ಲಿಲ್ವಲ್ಲ, ಇವ್ರಿಗೆ ಸಂಬಂಧಪಟ್ಟಿರೋ ಒಂದ್ ಫಂಕ್ಷನ್ಗಾದ್ರೂ ಹೋಗ್ಬೇಕು ಅನ್ನೋ ನನ್ನ ಆಸೆನ ಇವತ್ ತೀರ್ಸ್ಕೋತಿದ್ದೀನಿ ಅಂದೆ ಅಷ್ಟೇ. ನಿಂತ್ಕೋ. ಆರ್ತಿ ಮಾಡ್ದೆ ಒಳಗಡೆ ಅದ್ ಹೇಗ್ ಕಾಲಿಡ್ತೀಯ? ರಾಧಮ್ಮ ಹೇಗಿದ್ಯಾ? ತುಂಬಾ ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಪ್ರಿಯಾ, ಅತ್ತೆ. ಆರ್ತಿ ತಟ್ಟೆ ತಗೊಂಡ್ ಬಾಮ್ಮ. ಆಯ್ತು ಅತ್ತೆ. ಪ್ರಿಯಾ, ನೀನೇ ಆರತಿ ಮಾಡಮ್ಮ. ಸರಿ ಅತ್ತೆ.
ಇವಳು ನನ್ನ ಪ್ರಾಣ ಸ್ನೇಹಿತೆ ರಾಧಮ್ಮ. ತುಂಬಾ ದಿನ ಆದ್ಮೇಲೆ ಮನೆಗ್ ಬಂದಿದ್ದಾಳಲ್ಲ ಅಂತ ಆರತಿ ಮಾಡೋವರೆಗೂ ನಿಂತ್ಕೊಂಡೆ. ಕೈಲಾಶ್, ನಿಮ್ ಮದ್ವೆ ಟೈಮಲ್ಲಿ ಅವಳು ತುಂಬಾ ಬ್ಯುಸಿ ಆಗಿದ್ಲು, ಅದಕ್ಕೆ ನಿಮ್ ಮದ್ವೆಗ್ ಬರಕ್ಕಾಗ್ಲಿಲ್ಲ. ಸರಿ, ನೀವಿಬ್ರು ಬಂದು ಅವಳ ಹತ್ರ ಆಶೀರ್ವಾದ ತಗೊಳ್ಳಿ. ದೀರ್ಘ ಸುಮಂಗಲಿ ಭವ. ಶಕುಂತಲಾ, ನೀನ್ ಇಷ್ಟಪಟ್ಟ ಹಾಗೆ ಅಂದ ವಿನಯ ಎರಡೂ ಇರೋ ಹುಡುಗಿನೇ ಸೊಸೆಯಾಗಿ ತಂದ್ಕೊಂಡಿದ್ಯಾ. ಅಷ್ಟೇ ಅಲ್ಲ, ಇವರಿಬ್ರು ಜೋಡಿನೂ ಒಬ್ರಿಗೋಸ್ಕರ ಒಬ್ರು ಹುಟ್ಟಿರೋ ತರ ತುಂಬಾ ಮುದ್ದಾಗಿದೆ. ರಾಧಮ್ಮ, ಅವರು ನಮ್ ಬೀಗ್ತಿಯವರು. ನಮಸ್ಕಾರ ನಮ್ಮ ಮಗನ್ ಫ್ರೆಂಡ್. ನಮಸ್ಕಾರ. ಅವರು ನಮ್ಮ ಅತ್ತಿಗೆ, ಅವ್ರ ಮಗಳು. ನಮಸ್ಕಾರ. ಶಕುಂತಲಾ ಅವ್ರ ಅತ್ತಿಗೆ ವರ್ಷೇನೆ ವಿಚಿತ್ರವಾಗಿದ್ಯಲ್ಲ. ಉಂಡು ಮನೆಗೆ ಕನ್ನ ಹಾಕೋ ಗುಳ್ಳೆ ನರಿ ತರ ಇದ್ದಾಳಲ್ಲ. ಇವ್ರೇನು ನನ್ ಕಡೆ ಅನುಮಾನದಿಂದ ನೋಡ್ತಿದ್ದಾರೆ? ರಾಧಮ್ಮ, ನಡಿ ಒಳಗ್ ಹೋಗೋಣ. ಬಾಬಾ, ಇದೇ ಮನೆ ಇರಬೇಕು. ಓಂ ನಮಃ ಶಿವಾಯ. ಯಾವ್ದಕ್ಕೂ ಒಂದ್ಸಲ ಇದೇ ಮನೆ ಅಂತ ಕನ್ಫರ್ಮ್ ಮಾಡ್ಕೋತೀನಿ. ಅಮ್ಮ, ಒಂದ್ ನಿಮಿಷ. ಮದ್ವೆ ಮನೆ ಇದೆ ಅಲ್ವಾ? ಇಲ್ವಲ್ಲ, ಇಲ್ಲಿ 16 ದಿನ ಶಾಸ್ತ್ರ ನಡೀತಾ ಇದೆ. ಮದ್ವೆ ಮನೆ ಇದೆ ಅಂತ ಆ ಹುಡುಗ ಅಡ್ರೆಸ್ ಬೇರೆ ಕೊಟ್ಟಿದ್ನಲ್ಲ, ಇವರೇನು 16 ದಿನದ ಶಾಸ್ತ್ರ ಅಂತಿದ್ದಾರೆ? ನೋಡೋಣ. ಶ್ರೀರಾಮ ರಾಮ ಇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತುಲ್ಯಂ ಶ್ರೀರಾಮ ನಾಮ ವರಾನನೇ. ಗುರುಗಳೇ, ನೀವಾ? ಎಲ್ಲ ಇವನ ನೀನೇನೋ 16 ದಿನ ಶಾಸ್ತ್ರ ಇದೆ, ಜೊತೆಲಿ ಬಾರೋ ಅಂದ್ರೆ ಮದುವೆ ಮಾಡಿಸ್ಬೇಕು, ಬರಕ್ಕಂತೂ ಆಗೋದೇ ಇಲ್ಲ ಅಂದಿದ್ಯಲ್ಲೋ, ಇವಾಗ ಮನೆ ಇದೆನಾ ಅಂತಿದ್ಯಾ? ನಾನು ಮದ್ವೆ ಮಾಡ್ಸೋಣ ಅಂತಾನೆ ಬಂದೆ ಗುರುಗಳೇ. ಆದ್ರೆ ಇಲ್ಲಿ ನಡೀತಾ ಇರೋದು 16 ದಿನದ ಶಾಸ್ತ್ರ ಅಂತೆ. ನನಗ್ ತಲೆ ಕೆಡ್ತಾ ಇದೆ. ಓಂ ನಮಃ ಶಿವಾಯ. ಲೋ, ಆ ಅಡ್ರೆಸ್ ಇದೆಲ್ಲ ಅಂತ ಕಾಣುತ್ತೆ. ಆ ಪಕ್ಕದ ಮನೆನೋ ಈ ಪಕ್ಕದ ಮನೆನೋ ಆಗಿರುತ್ತೆ. ಸರಿಯಾಗಿ ನೋಡು. ಇಲ್ಲ ಗುರುಗಳೇ, ಖಂಡಿತವಾಗ್ಲೂ ಇದೇ ಅಡ್ರೆಸ್ಸು, ಈ ಮನೆಯಲ್ಲೇ ಮದ್ವೆ. ಅಯ್ಯೋ ಶಿಷ್ಯ, ಇದು ಶಕುಂತಲಾ ದೇವಿ ಅಮ್ಮನವ್ರ ಮನೆ. ಅವ್ರ ಸೊಸೆಗೆ ಇವತ್ತು ಕರಿಮಣಿ ಹಾಕ್ತಾ ಇದ್ದಾರೆ. ಅದಕ್ಕೆ ನಾನು ಇದೆಲ್ಲ ಸಿದ್ಧ ಮಾಡ್ತಿದ್ದೀನಿ. ಈ ಮನೇಲಿ ಯಾವ ಮದುವೆನೋ ನಿನ್ ಪಿಂಡ, ಸರಿಯಾಗಿ ವಿಚಾರಿಸು. ಹಾಗೆ ಆಗ್ಲಿ ಗುರುಗಳೇ. ಗುರುಗಳೇ, ಒಂದ್ ನಿಮಿಷ ಬಂದೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓ, ಬಂದ್ರಾ ಪುರೋಹಿತ್ರೆ? ಬಂದೆ. ಓಂ ನಮಃ ಶಿವಾಯ. ಮದ್ವೆ ಇಲ್ಲೇನಾ? ಇಲ್ಲೇ. ಅಮ್ಮ, ಓಂ ನಮಃ ಶಿವಾಯ. ಮತ್ ಅವರೆಲ್ಲ 16 ದಿನ ಶಾಸ್ತ್ರ ಅಂತಿದ್ದಾರೆ. ಹೌದು, ಅವ್ರು ಹೇಳಿದ್ದು ಕರೆಕ್ಟೇ. ಓಂ ನಮಃ ಶಿವಾಯ. ಹಾಗಲ್ಲ ಓಂ ನಮಃ ಶಿವಾಯ, ಮದ್ವೆನೂ 16 ದಿನ ಶಾಸ್ತ್ರನು ಒಂದೇ ಕಡೆ ಹೇಗ್ ಮಾಡ್ತಾರೆ? ಈಗ ಪ್ರಧಾನ ಮಂತ್ರಿ ಮುಖ್ಯಮಂತ್ರಿ ಒಂದೇ ಜಾಗದಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡಲ್ವಾ? ಓಂ ನಮಃ ಶಿವಾಯ ಮಾಡ್ತಾರೆ. ಇದು ಹಾಗೇನೆ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಓಂ ನಮಃ ಶಿವಾಯ. ಮದುವೆಗೂ 16ನೇ ದಿನದ ಶಾಸ್ತ್ರಕ್ಕೂ ಇರೋ ಸಂಬಂಧ. ಓಂ ನಮಃ ಶಿವಾಯ. ಹೋಗ್ಲಿ ಬಿಡಿ, ಮದುವೆ ಗಂಡು ನೀವೇನಾ? ನಾನೇ. ಅಮ್ಮ, ಓಂ ನಮಃ ಶಿವಾಯ. ಇಷ್ಟಕ್ಕೂ ಮದುವೆ ಹೆಣ್ಣು ಯಾರು ಸಾರ್? ಮದುವೆ ಆದ್ಮೇಲೆ ಗೊತ್ತಾಗುತ್ತೆ. ಗೊತ್ತಾಗ್ದಿದ್ರೆ ತುಂಬಾ ಎಡವಟ್ಟಾಗುತ್ತೆ. ನಾನ್ ತಾನೇ ಮಂತ್ರ ಹೇಳೋದು. ಮದುವೆ ಹೆಣ್ಣು ಯಾರು ಅಂತ ಗೊತ್ತಿಲ್ಲದೆ ಮಂತ್ರ ಹೇಗೆ ಹೇಳೋದು? ಯಾವ ಮಂತ್ರನೂ ಹೇಳ್ಬೇಕಾಗಿಲ್ಲ. ನಾನ್ ಹೇಳ್ದಾಗ ಮಾಂಗಲ್ಯಂ ತಂತು ನಾನೇನ
ಅನ್ನೋ ಮಂತ್ರ ಮಾತ್ರ ಹೇಳಿದ್ರೆ ಸಾಕು. ಓಂ ನಮಃ ಶಿವಾಯ. ಇಲ್ಲಿ ಮದ್ವೆ ನಡೀತಾ ಇರೋ ವಿಷಯ ನಿಮಗೂ ನನಗೂ ಬಿಟ್ಟು ಇನ್ಯಾರಿಗೂ ಗೊತ್ತಾಗಕ್ ಬಿಡಬಾರ್ದು. ಗೊತ್ತಾದ್ರೆ ಒಳಗಡೆ ಇರೋ ಪುರೋಹಿತರ ಕೈಲಿ ನಿಮ್ ತಿಥಿ ಮಂತ್ರ ಹೇಳಿಸ್ಬೇಕಾಗುತ್ತೆ. ಓಂ ನಮಃ ಶಿವಾಯ.